ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜ್ಞಾನಚಕ್ಷು. ನಾನು ರಾಘವೇಂದ್ರ. ಇದು ಕೇವಲ ಪ್ರವಾಸ ಸ್ಥಳವಲ್ಲ, ಇದು ಧರ್ಮ, ತ್ಯಾಗ ಮತ್ತು ಭಕ್ತಿಯ ಜೀವಂತ ಭೂಮಿ ಚಿತ್ರಕೂಟಕ್ಕೆ. ಇದು ಶ್ರೀರಾಮಚಂದ್ರ ಪ್ರಭು ಅವರ 14 ವರ್ಷ ಏನು ವನವಾಸ ಮಾಡ್ತಾರೆ, ಅದರಲ್ಲಿ 12 ವರ್ಷ ವನವಾಸದಲ್ಲಿ ಇಲ್ಲೇ ಇದ್ರು ಅಂತ ಹೇಳ್ತಾರೆ. ಈ ಗುಹೆಯಲ್ಲಿ ರಾಮ, ಲಕ್ಷ್ಮಣ, ಸೀತೆಯರು ಕೂಡ ಇದ್ರು. ಅವರಿರುವಂಥ ಸ್ಥಳ, ಅವರು ಏನು ಜಪವನ್ನು ಮಾಡ್ತಾ ಇದ್ರು, ಏನು ವಿಶ್ರಾಂತಿಗಾಗಿ ಬಳಸ್ತಾ ಇದ್ರು, ಆ ಗುಹೆಯಲ್ಲಿ ನಾವಿದ್ದೀವಿ. ಚಿತ್ರಕೂಟ ಅಂತ ಹೇಳಿದ್ರೆ, ಚಿತ್ರ ಅಂತ ಹೇಳಿದ್ರೆ ಸುಂದರ, ಕೂಟ ಅಂತ ಹೇಳಿದ್ರೆ ಏನು ಪರ್ವತಗಳ ಸಮೂಹ ಅಂತ ಹೇಳ್ತೀವಿ. ಈ ಸುಂದರ ಪರ್ವತ ಸಮೂಹದಲ್ಲಿ ಅವರು ಆ ವನವಾಸವನ್ನ ಕಳೆದ್ರು. ಏನಂತ ಹೇಳಿದ್ರೆ, ಅಯೋಧ್ಯೆಯಿಂದ ಆ ಶ್ರೀರಾಮಚಂದ್ರ ಪ್ರಭು ವನವಾಸಕ್ಕೆ ಹೊರಟಾಗ ಗಂಗೆ ಮಾತೆಯನ್ನು ದಾಟಿ ಬಂದಾಗ, ಗಂಗಾ ನದಿಯನ್ನ ದಾಟಿ ಬಂದಾಗ, ಅಲ್ಲಿ ಭರದ್ವಾಜ ಎಂಬ ಮುನಿಗಳು, ಋಷಿಗಳನ್ನ ಅವರು ಭೇಟಿ ಮಾಡ್ತಾರೆ. ಅವರ ಆಶ್ರಮಕ್ಕೆ ಹೋಗಿದಾಗ ಅವರು ಹೇಳ್ತಾರೆ, ನಿನ್ನ ವನವಾಸಕ್ಕೆ ಸೂಕ್ತವಾದ ಜಾಗ ಅಂತ ಹೇಳಿದ್ರೆ ಈ ಚಿತ್ರಕೂಟ, ಇಲ್ಲಿ ನೀನು ವನವಾಸವನ್ನ ಮಾಡಿದ್ರೆ ನಿನಗೆ ಇದು ಸೂಕ್ತವಾದ ಜಾಗ ಅಂತ ಹೇಳ್ತಾರೆ. ಅವರು ಗುರುಗಳು ಯಾವ ರೀತಿ ಹೇಳ್ತಾರೆ ಅದರಂತೆ ಇವರು ಪಾಲನೆಯನ್ನು ಮಾಡ್ತಾರೆ. ಬನ್ನಿ, ಆ ಗುಹೆಯಲ್ಲಿ ಇದ್ದೀವಿ ನಾವು ಇವತ್ತು. ಈ ಗುಹೆ ಯಾವ ರೀತಿ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ರೀತಿ ರೋಮಾಂಚಕ ಆಗುತ್ತೆ. ನಿಜವಾಗಲು ತುಂಬಾ ಅದ್ಭುತವಾಗಿರುವಂಥದ್ದು. ನೋಡಿ ಸ್ನೇಹಿತರೆ, ಇದೇ ಬೆಟ್ಟದಲ್ಲಿ ರಾಮ ವನವಾಸ ಮಾಡಿದ್ದು. ನಾವೀಗ ಆ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಕಂಪ್ಲೀಟಾಗಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀವಿ. ಒಂದು 2 ನಿಮಿಷದಲ್ಲಿ ನಾವು ರೀಚ್ ಆಗ್ತೀವಿ ಅಲ್ಲಿ ಚಿತ್ರಕೂಟ ಸ್ಥಳಕ್ಕೆ. ನೋಡಿ ಸ್ನೇಹಿತರೆ, ನಮ್ಮ ಕಡೆ ಈ ಥರ ಕೋತಿಗೆ ಇಷ್ಟುದ್ದ ಬಾಲ ಇಲ್ಲ. ಇಲ್ಲಿ ಆಂಜನೇಯಂಗೆ ರಾಮನ ಚಿತ್ರಕೂಟಲ್ಲಿ ಎಷ್ಟುದ್ದ ಬಾಲ ಇರುವಂಥದ್ದು ವಿಶೇಷವಾಗಿ. ನೋಡಿ, ಇದು ಗುಹೆ ಪ್ರವೇಶ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಗುಪ್ತ ಗೋದಾವರಿ ಅಂತ ನೋಡಿ. ಇದೆಲ್ಲ ಚಿತ್ರಕೂಟ ಕಾಡಿದೆಲ್ಲ ಅರಣ್ಯ. ನೋಡಿ ಸ್ನೇಹಿತರೆ, ಇದೆ ಗುಪ್ತ ಗೋದಾವರಿ ಗುಹೆ. ಈ ಗುಹೆಯಲ್ಲಿ ಈ ರೀತಿ ಹೋಗಬೇಕು. ಈ ರೀತಿ ಗುಹೆಯಲ್ಲಿ ಹೋಗಬೇಕು. ಇಲ್ಲೆಲ್ಲ ರಾಮ, ಲಕ್ಷ್ಮಣ, ಸೀತೆಯರಿದ್ದಂತ ಜಾಗ. ಕೃತಕವಾಗಿ ಮಾಡ್ತೀವಿ ಅಂತ ಹೇಳಿದ್ರು ಈ ರೀತಿ ಮಾಡ್ಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಇದೆಲ್ಲ ಗುಹೆ. ಈ ಒಂದು ಜಾಗವನ್ನು ನೋಡ್ತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಪುರಾತನವಾದದ್ದು ಅಂತ. ಇದು ಎಷ್ಟು 1000 ವರ್ಷದ ಇತಿಹಾಸ ಇದೆ ಅನ್ನೋದು ನಾವು ಊಹೆನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ರೀತಿ ಇದೆ. ಬನ್ನಿ, ಇಲ್ಲಿ ಯಾವ ರೀತಿ ಇದೆ ಜಾಗ. ಇದು ಗುಪ್ತ ಗೋದಾವರಿ ಅಂತಾನು ಕೂಡ ಹೇಳ್ತೀವಿ. ಇಲ್ಲಿ ಗುಪ್ತ ಗೋದಾವರಿ ಅಂತ ಹೇಳಿದ್ರೆ ಗುಪ್ತವಾಗಿ ಆ ಗೋದಾವರಿ ನದಿ ಹುಟ್ಟಿರುವಂಥದ್ದು. ಅದು ಯಾವ ರೀತಿ ಹುಡ್ತು, ಅದು ಮತ್ತೆ ಎಲ್ಲಿ ಅಂತ್ಯಗೊಳ್ತು ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ರಹಸ್ಯವಾಗಿರುವಂಥದ್ದು ಅದು. ಹಾಗಾಗಿ ಅದನ್ನ ಗುಪ್ತ ಗೋದಾವರಿ ಅಂತ ಕರೀತಾರೆ. ಬನ್ನಿ, ಅದನ್ನು ಕೂಡ ನೋಡೋಣ. ಜಾಗಕ್ಕೆ ರಾಮಾಯಣದ ಜೊತೆ ತುಂಬಾ ದೊಡ್ಡ ಸಂಬಂಧನೇ ಇದೆ. ಪುರಾಣಗಳ ಪ್ರಕಾರ ರಾಮ, ಸೀತಾ ಮತ್ತು ಲಕ್ಷ್ಮಣ ವನವಾಸದ ಸಮಯದಲ್ಲಿ ಇದೇ ಗುಹೆ ಒಳಗಡೆ ಇದ್ದಿದ್ದು. ಈಗ ನೀವು ನೋಡ್ತಾ ಇರುವಂತ ಈ ಗುಹೆ ಅವರ ವನವಾಸ ಕಾಲಕ್ಕೆ ಸಂಬಂಧಿಸಿದ ಸ್ಥಳ ಅಂತ ರಾಮಾಯಣದಲ್ಲಿ ಉಲ್ಲೇಖವಾಗಿರುವಂಥದ್ದು. ಈ ಪ್ರದೇಶದಲ್ಲಿ ಹಲವಾರು ಗುಹೆಗಳು, ಆಶ್ರಮಗಳು, ಹಳೆಯ ಕಲ್ಲಿನ ರಚನೆಗಳು ಕಾಣಿಸುತ್ತೆ. ಇಲ್ಲಿ ಬಂದಾಗ ಮನಸ್ಸಿಗೆ ತುಂಬಾ ನೆಮ್ಮದಿ, ಶಾಂತಿ ಅನುಭವ ಆಗುವಂಥದ್ದು. ರಾಮಾಯಣದ ಇತಿಹಾಸವನ್ನ ನೋಡಿದ್ರೆ ಚಿತ್ರಕೂಟ ಒಂದು ಮುಖ್ಯ ಸ್ಥಳ ಅಂತಾನೆ ಹೇಳ್ಬೋದು. ಇದು ಸೀತಾಕುಂಡ ಅಂತ ಕರಿತೀವಿ. इधर सीता माता अनुष्ठान किया, इधर स्नान किया. ನೋಡಿ, ಸೀತಾ ಮಾತೆ ಇಲ್ಲಿ ಅನುಷ್ಠಾನವನ್ನು ಮಾಡ್ತಾ ಇದ್ರಂತೆ. ಸೀತಾದೇವಿ ಇಲ್ಲಿ ಸ್ನಾನವನ್ನು ಕೂಡ ಮಾಡ್ತಾ ಇದ್ರಂತೆ. ಇದನ್ನ ಸೀತಾಕುಂಡ ಅಂತ ಕರಿತೀವಿ.
ಇದನ್ನೆಲ್ಲ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವೇ ಪುಣ್ಯಶಾಲಿಗಳು. इतिहास बोलिए। ये गंगा गुप्त गोदावरी इसको बोला जाता है। सीता माता ने यहाँ पे स्नान किया था, अब गोदावरी मैया की धारा सामने से आती है। ये धारा है जो 12 महीने ऐसे जल निकलता रहता है और यहाँ से जाएगा दूसरी गुफा में, जहाँ अभी आपको पानी पानी चलना पड़ेगा। फिर बाहर जाएगा, बाहर से गुप्त हो जाएगा, इसीलिए बोलते हैं गंगा गुप्त गोदावरी के नाम से ही जाना जाता है। ನೋಡಿ ಸ್ನೇಹಿತರೆ, ಯಾವ ರೀತಿ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಗುಪ್ತ ಗೋದಾವರಿ ಹುಟ್ಟುತ್ತಂತೆ. ಇದು ಪ್ರತಿ 12 ಮಾಸದಲ್ಲೂ ಕೂಡ ಈ ಗೋದಾವರಿ ನದಿ ಹರಿತಾನೇ ಇರುತ್ತೆ. ಕೊನೆಗೆ ಇದು ಹೊರಗಡೆಗೆ ಹೋದ್ಮೇಲೆ ಇದು ಎಲ್ಲಿ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇದನ್ನ ಗುಪ್ತ ಗೋದಾವರಿ ಅಂತ ಕರೀತಾರೆ. ಇದು ಸೀತಾಕುಂಡ್ ಅಂತ ಹೇಳ್ತಾರೆ. ಗುಪ್ತ ಗೋದಾವರಿ ಅಂತ ಹೇಳಿ ಈ ನದಿ ಇಲ್ಲೇ ಹುಡ್ತಾ ಇದ್ದಿದ್ದು. ಈ ಗುಪ್ತ ಗೋದಾವರಿಯಲ್ಲಿ ಆ ಸೀತಾದೇವಿ ಸ್ನಾನವನ್ನು ಕೂಡ ಮಾಡ್ತಾ ಇದ್ರು. ಈ ಜಾಗದಲ್ಲಿ ಅನುಷ್ಠಾನಗಳನ್ನು ಕೂಡ ಮಾಡ್ತಾ ಇದ್ರು. ಇದೇ ಸೀತಾದೇವಿ ಪೀಠ. ಇದನ್ನ ಸೀತಾಕುಂಡ್ ಅಂತ ಕರೀತಾ ಇದ್ರು. ನೋಡಿ ಯಾವ ರೀತಿ ಇದೆ. ಇದೇ ಜಾಗದಲ್ಲಿ ಅವ್ರ ಪೀಠ ಇದ್ದಿತ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸ್ನೇಹಿತರೆ, ಇಲ್ಲೆಲ್ಲ ಬಿಲ್ಪತ್ರೆನ ಫಲಾರ್ಪಣೆ ಮಾಡ್ತಾರೆ. ಇಲ್ಲಿ ವಿಶೇಷ ಇದು. ಈ ರೀತಿ ಇದನ್ನು ನೋಡ್ತಾ ಇದ್ರೆ ಒಂದು ರೀತಿ ರೋಮಾಂಚನ ಆಗುತ್ತೆ. ಈ ಗುಹೆಯನ್ನ, ಈ ಜಾಗದಲ್ಲಿ ಗುಪ್ತ ಗೋದಾವರಿ ಅಂತ ಒಂದು ನದಿ ಕೂಡ ಇತ್ತು. ಆ ಜಾಗದಲ್ಲಿ ಸ್ನಾನನೂ ಕೂಡ ಮಾಡ್ತಾ ಇದ್ರು ಇವರೆಲ್ಲ. ನೋಡಿ ಗುಹೆ ಯಾವ ರೀತಿ ಇದೆ ಇದು. ಇಲ್ಲಿ ಸೀತಾದೇವಿ ಇರ್ತಿದ್ದಂತ ಜಾಗ. ನೋಡಿ ಈ ರೀತಿ ಯಾವುದೇ ಸೆಟ್ನಲ್ಲೂ ಕೂಡ ಮಾಡ್ಲಿಕ್ಕಾಗಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮ ಇದೆಲ್ಲ ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಶ್ರೀರಾಮರು ಅಯೋಧ್ಯ ನಗರದಲ್ಲಿ ದಶರಥ ಮಹಾರಾಜರ ಪುತ್ರರಾಗಿ ಜನಿಸಿದರು. ಇವರು ಧರ್ಮ, ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿದ್ದರು. ರಾಜಕೀಯ ಕಾರಣಗಳಿಂದ ಅವರಿಗೆ 14 ವರ್ಷ ವನವಾಸಕ್ಕೆ ಬರಬೇಕಾಗಿತ್ತು. ಶ್ರೀರಾಮ ಇಲ್ಲಿ ಪೂಜೆ ಮಾಡ್ತಾ ಇದ್ದಂಥ ಜಾಗ, ಅನುಷ್ಠಾನ ಮಾಡ್ತಾ ಇದ್ದಂಥ ಜಾಗ. ಇಲ್ಲಿ ಆಂಜನೇಯರು ಇರ್ತಾ ಇದ್ರಂತ ಈ ಜಾಗದಲ್ಲಿ. ಇದು ಕೂಡ ಆಂಜನೇಯ ಪ್ರತಿಮೆ ಇದೆ ಇಲ್ಲಿ. ನೋಡಿ ಯಾವ ರೀತಿ ಇದೆ ಗುಹೆ. ಭರದ್ವಾಜ ಋಷಿಗಳು ಆ ಶ್ರೀರಾಮರಿಗೆ ಇದು ಸೂಕ್ತವಾದಂಥ ಶಾಂತವಾದಂಥ ಜಾಗ ನಿಮಗೆ ವನವಾಸ ಮಾಡಲಿಕ್ಕೆ ಅಂತ ಹೇಳಿದ್ದಂಥ ಜಾಗ ಇದು. ನೋಡಿ ಇಲ್ಲಿ ಆಂಜನೇಯರು ಇರ್ತಾ ಇದ್ರಂತೆ ಈ ಜಾಗದಲ್ಲಿ. ಇಲ್ಲಿ ಸ್ಥಳೀಕರು ಹೇಳಿದ್ರು. ನೋಡಿ ಇಲ್ಲಿ ಆಂಜನೇಯ ಇರುವಂತದ್ದು ದ್ವಾರದಲ್ಲಿ. ಸ್ನೇಹಿತರೆ, ಇಲ್ಲೊಂದು
ಗುಹೆ ಇರುವಂಥದ್ದು ಪಕ್ಕದಲ್ಲಿ. ಇದು ರಾಮ್ ಕುಂಡ ಲಕ್ಷ್ಮಣ್ ಕುಂಡ ಅಂತ ಹೇಳ್ತಾರೆ. ಇಲ್ಲಿ ರಾಮ್ ಕುಂಡ ಲಕ್ಷ್ಮಣ್ ಕುಂಡ, ಇಲ್ಲಿ ರಾಮ ಲಕ್ಷ್ಮಣ ಸ್ನಾನವನ್ನು ಮಾಡ್ತಾ ಇದ್ದಂತ ಜಾಗ ಇದು. ಈ ಗುಹೆಯಲ್ಲಿ ಗುಪ್ತ ಗೋದಾವರಿ ಏನ ಯಾವ ರೀತಿ ಇರುವಂತದ್ದು ಗುಹೆ ಇದು. ಅರ್ನ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ಈ ಗುಹೆ ಒಳಗಡೆ ಇದು ಸದಾಕಾಲ 365 ದಿನನೂ ನೀರಿರುತ್ತಂತ. ಯಾವುದೇ ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಬೇಸಿಗೆಗಾಲದಲ್ಲೂ ಕೂಡ ಇಷ್ಟೇ ನೀರಿರುತ್ತೆ ಇದು. ಅರ್ಣ ಗೋದಾವರಿ. ವಾ, ಹೋಗ್ತಾ ಇದ್ರೆ ಆಳ ಇದೆ ಅನ್ನೋ ತರ ಫೀಲ್ ಆಗ್ತಾ ಇದೆ. ಈ ಗುಹೆ ಒಳಗಡೆ ಬಗ್ಗಿ ಹೋಗಬೇಕು. ನೋಡಿ ಯಾವ ರೀತಿ ಇರುವಂತದ್ದು. ಹಾ, ಚೆನ್ನಾಗಿದ್ಯಾ ಅರ್ಣ? ಚೆನ್ನಾಗಿದ್ಯಾ? ನೋಡಿ ಹೋಗ್ತಾ ಹೋಗ್ತಾ ಗುಹೆ ಇನ್ನೂ ಚಿಕ್ಕದಾಗುತ್ತೆ ಇದು. ಹಾಗೆ ಒಳಗಡೆ ಹೋಗ್ತಿದ್ದಾಗೆ ನೀರು ಕೂಡ ಬಿಸಿ ಇರುವಂತದ್ದು. ಇಳಿಸಿದ್ರೆ ಮುಳುಗೋಗ್ತೀಯ, ತುಂಬಾ ಆಳ ಇದೆ. ನೋಡಿ, ಇದು ಒಂದು ರೀತಿ ಸೋಫಾ ಇದ್ದಾಗಿದೆ, ತುಂಬಾ ಸಾಫ್ಟ್ ಆಗಿದೆ. ಆಗಿನ ಕಾಲದಲ್ಲಿ ಕೂರ್ತಿದ್ರೇನೋ ಇದ್ರ ಮೇಲೆ. ನೋಡಿ ಯಾವ ರೀತಿ ಗುಹೆ. ರಾಮ ಲಕ್ಷ್ಮಣ ಇರುವಂತದ್ದು.